ಬೆಳ್ಳಂಬೆಳಗ್ಗೆ ಕೋಟಿ ಕುಬೇರ ಕೆಜಿಎಫ್ ಬಾಬುಗೆ ಬಿಗ್ ಶಾಕ್ ಎದುರಾಗಿದೆ. ಕೆಜಿಎಫ್ ಬಾಬು ಮನೆ ಮೇಲೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ರೇಡ್ ಆಗಿದೆ. ಕೆಜಿಎಫ್ ಬಾಬು ಮನೆ ಮೇಲೆ ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಕಾರಣ ಐಷಾರಾಮಿ ಕಾರುಗಳ ಟ್ಯಾಕ್ಸೇ ಕಟ್ಟಿಲ್ಲ, ಹಾಗಾಗಿ ರೇಡ್ ಮಾಡಿದ್ದಾರೆ. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ದಾಳಿಯನ್ನ ಮಾಡ್ತಾರೆ. ಕಾರುಗಳ ಲಿಸ್ಟ್ ಸಮೇತ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅನೇಕ ಕಾರುಗಳ ಮಾಲೀಕ ಕೆಜಿಎಫ್ ಬಾಬು. ಕಾರು ಸೀಸ್ ಮಾಡಲಿಕ್ಕೆ ಆರ್ಟಿಒ ಅಧಿಕಾರಿಗಳು ಮುಂದಾಗ್ತಾರೆ. ಹಲವು ಐಷಾರಾಮಿ ಕಾರನ್ನು ಕೆಜಿಎಫ್ ಬಾಬು ಹೊಂದಿದ್ದಾರೆ. ಯಾವುದು ಲೋಕಲ್ ಇಲ್ಲ, ಎಲ್ಲ ಇಂಪೋರ್ಟೆಡ್ ಕಾರ್ಗಳೇ ಇದ್ದಾವೆ. ಹಾಗಾಗಿನೇ ಕಾರ್ ಇಟ್ಕೊಳ್ಳೋದಷ್ಟೇ ಅಲ್ಲ, ಕಾರ್ ಇಟ್ಕೊಂಡ ಮೇಲೆ ಟ್ಯಾಕ್ಸ್ ಕೂಡ ಕಟ್ಟಬೇಕಲ್ವಾ. ಕಣ್ಣಾಮುಚ್ಚಾಲೆ ಆಟ ಆಡಬಾರ್ದು ಟ್ಯಾಕ್ಸ್ ವಿಚಾರದಲ್ಲಿ. ಹಾಗಾಗಿ ಈ ಐಷಾರಾಮಿ ಕಾರುಗಳ ಟ್ಯಾಕ್ಸನ್ನು ಕಟ್ಟಿಲ್ಲ ಅಂತ ಒಂದು ಕಡೆ ಆರ್ಟಿಒ ಅಧಿಕಾರಿಗಳು ರೇಡಿಗೆ ಮುಂದಾದರು. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ದಾಳಿಯನ್ನು ಮಾಡ್ತು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಎಷ್ಟು ಕಾರ್ ಇದ್ದಾವೆ, ಎಷ್ಟು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ, ಎಲ್ಲ ಲೆಕ್ಕಾಚಾರಗಳು, ಎಲ್ಲ ಲಿಸ್ಟನ್ನು ಆರ್ಟಿಒ ಅಧಿಕಾರಿಗಳು ದಾಖಲೆ ಸಮೇತನೇ ಇಟ್ಕೊಂಡು ಅಲ್ಲಿ ರೇಡನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ, ಎಷ್ಟು ಕಾರ್ಗಳಿಗೆ ಕಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಆರ್ಟಿಒ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಮತ್ತು ಕೆಜಿಎಫ್ ಬಾಬು ಈ ಹಿಂದೆ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ರು. ಅದಾದಮೇಲೆ ಸಾಕಷ್ಟು ಕೋಟಿ ಒಡೆಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಧಿಕಾರಿಗಳಿಂದ ಎಲ್ಲ ಕಾರುಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಟ್ಯಾಕ್ಸ್ ಯಾಕೆ ಕಟ್ಟಿಲ್ಲ ಅಂತ ಕೆಜಿಎಫ್ ಬಾಬುಗೆ ಸಹಜವಾಗಿ ಆರ್ಟಿಒ ಅಧಿಕಾರಿಗಳು ಪ್ರಶ್ನೆ ಕೂಡ ಕೇಳಿದ್ದಾರೆ. ಇನ್ನು ಕಾರ್ ಸೀಸ್ ಮಾಡಬೇಡಿ ಅಂತ ಕೆಜಿಎಫ್ ಬಾಬು ಮನವಿಯನ್ನು ಮಾಡಿಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಜಂಟಿ ಆಯುಕ್ತೆ ಶೋಭಾ ಒಂದು ಕಡೆ ಅವರಿಗೆ ಸೂಚನೆ ಕೊಡ್ತಾರೆ. ಸೀಸ್ ಮಾಡಿ, ಆದರೆ ಕಾರುಗಳನ್ನು ತೆಗೆದುಕೊಂಡು ಹೋಗಬೇಡಿ, ಈಗಲೇ ಟ್ಯಾಕ್ಸ್ ಕಟ್ತೀನಿ ಅಂತ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ನೋಡಿ, ಈ ಕೆಲಸ ಮೊದಲೇ ಮಾಡಿದರೆ ರಿಸ್ಕೇ ಇರ್ತಾ ಇರಲಿಲ್ಲ. ಆರ್ಟಿಒ ಅಧಿಕಾರಿಗಳಿಗೆ ಉದ್ಯಮಿ ಕೆಜಿಎಫ್ ಬಾಬು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳಿಂದ ಎಲ್ಲ ಕಾರುಗಳ ಒಂದು ಪರಿಶೀಲನೆ ಮಾಡಿದರು. ಸೀಸ್ ಮಾಡಿ, ಅದು ದಯಮಾಡಿ ಕಾರ್ ಮಾತ್ರ ತಗೊಂಡು ಹೋಗಬೇಡಿ, ನಾನು ಈಗಲೇ ಕಟ್ತೀನಿ ಅಂತ ಒಂದು ಕಡೆ ಅವರು ಆರ್ಟಿಒ ಅಧಿಕಾರಿಗಳು ಬಂದ ಮೇಲೆ ಹೇಳ್ತಾ ಇದ್ದಾರೆ. ಈ ಥರ ಎಷ್ಟೋ ಜನ ಈಗ ಸರ್ಕಾರಕ್ಕೆ ಯಾಮಾರಿಸ್ತಾ ಇರ್ತಾರೆ. ಟ್ಯಾಕ್ಸ್ ಕಟ್ತಾನೆ ಅಂದರೆ ಒಂದಿಷ್ಟು ಗೋಲ್ಮಾಲ್ ಕೆಲಸ ಅಂತ ಹೇಳ್ಬೋದು, ಅಥವಾ ಕಣ್ಣಾಮುಚ್ಚಾಲೆ ಆಟ ಅಂತ ಹೇಳ್ಬೋದು. ಈ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಇವರು ಒಬ್ಬರು.